ಇವತ್ತು ನಾನೇ ಕಣ್ಣಾರೆ ಕಂಡೆ, ಇವತ್ತು ಸೌಜನ್ಯ ಅನ್ನುವಂತ ಅಮಾಯಕ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಮಾಧ್ಯಮದ ಮುಂದೆ ಬಂದಿದ್ದೇನೆ, ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ, ಯಾರು ಅಂತ ಹೇಳಿ ಆರೋಪಿಗಳನ್ನ ಗುರುತಿಸ್ತೇನೆ ಅಂತ ಹೇಳಿ ಹೇಳಿದಂತ ಚಿಕ್ಕ ಕೆಂಪಮ್ಮ ಅವರು ಇವತ್ತು ಅವರು ಹೇಳದಂತ ಮಾತು ಸುಳ್ಳು ಅಂತ ಹೇಳಿ ಅವರ ಸಹೋದರನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಕೂಡ ಅವರ ಸಹೋದರ ಶಿವಕೆಂಪಯ್ಯ ಅವರು ನೀಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆಕೆ ಅಣ್ಣ ಬಿಚ್ಚಿಟ್ಟ ಅಸಲಿ ಸತ್ಯ ಏನು ಗೊತ್ತಾ? ಚಿಕ್ಕ ಕೆಂಪಮ್ಮ ಸಹೋದರ ಶಿವಕೆಂಪಯ್ಯ ಹೇಳಿದ್ದೇನು ಗೊತ್ತಾ? ಆಕೆ 2012ರ ಅಕ್ಟೋಬರ್ 9ರಂದು ಧರ್ಮಸ್ಥಳಕ್ಕೆ ಹೋಗೇ ಇಲ್ವಂತೆ. ಆಕೆ ಈಗ ಸುಳ್ಳು ಹೇಳ್ತಾ ಇದ್ದಾಳೆ ಅಂತೇಳಿ ಶಿವಕೆಂಪಯ್ಯ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯ ಬಿಚ್ಚಿಟ್ಟ ಸಹೋದರ ಸುಮ್ಮನೆ ಹೇಳಿಲ್ಲ, ಅವರು ಬಾಯಿ ಮಾತಿಗೆ ಹೇಳಿಲ್ಲ, ದಾಖಲೆ ಸಮೇತ ಸತ್ಯ ಬಿಚ್ಚಿಟ್ಟಿದ್ದಾರೆ. ಅಂಗನವಾಡಿ ಕೆಲಸದಲ್ಲಿ ಅವರು ಇದ್ರು. ಅಂಗನವಾಡಿ ಕೆಲಸ ಅಂತೇಳಿ ಹೇಳಿದ್ರೆ ಅವರ ಹಾಜರಾತಿಯನ್ನ ಅವರಲ್ಲಿ ಪ್ರತಿದಿನ ಮಾಡಬೇಕಾಗತ್ತೆ. ಆ ಹಾಜರಾತಿ ಪುಸ್ತಕದಲ್ಲಿ ಅಕ್ಟೋಬರ್ 8ನೇ ತಾರೀಕು, ಅಕ್ಟೋಬರ್ 9ನೇ ತಾರೀಕು, ಅಕ್ಟೋಬರ್ 10ನೇ ತಾರೀಕು ಇದೇ 3 ದಿನ ಸೌಜನ್ಯ ಪ್ರಕರಣದಲ್ಲಿ ನಿರ್ಣಾಯಕ ದಿನಗಳು. ಅಂದ್ರೆ ಅವರನ್ನ ಕಿಡ್ನಾಪ್ ಆಗಿದ್ದು, ಆ ನಂತರ ಅಕ್ಟೋಬರ್ 9ನೇ ತಾರೀಕು ಕಿಡ್ನಾಪ್ ಆಯಿತು, ಅಕ್ಟೋಬರ್ 10ನೇ ತಾರೀಕು ಸೌಜನ್ಯ ಮೃತದೇಹ ಪತ್ತೆ ಆಗಿದ್ದು, ಇದೆಲ್ಲವೂ ಕೂಡ ಏನ್ ಪ್ರಸ್ತುತ ಇತ್ತಲ್ಲ. ಹಾಗಾದ್ರೆ ಹೋಗಿದ್ದೆ, ನೋಡಿದ್ದೆ, ಕಂಡಿದ್ದೆ, ನಾನೇ ಸಾಕ್ಷಿ, ನಾನೇ ಐ ವಿಟ್ನೆಸ್ ಅಂತೇಳಿ ಹೇಳಿದಂತ ಚಿಕ್ಕ ಕೆಂಪಮ್ಮ ಅವರ ಮಾತು ಸುಳ್ಳ? ಅದಕ್ಕೆ ಅವರ ಸಹೋದರ ಕೊಟ್ಟಂತ ಸಾಕ್ಷಿ ಏನು, ಸಹೋದರ ಹೇಳಿದಂತ ಸತ್ಯವೇನು, ಏನು ಅನ್ನೋದನ್ನ ನೋಡೋಣ ಬನ್ನಿ. ಚಿಕ್ಕ ಕೆಂಪಮ್ಮ ಅವರ ಸಹೋದರ ನನ್ನ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಸತ್ಯ ಯಾವುದು ಅಂತ ಹೇಳಿ ಅವರೇ ಹೇಳ್ತಾರೆ. ವಿತ್ ಡಾಕ್ಯುಮೆಂಟ್ ಅವರೇ ನಿಮ್ಮ ಮುಂದೆ ಒಂದೊಂದಾಗಿ ತೆರೆದಿರ್ತಾರೆ. ಅವತ್ತು ಚಿಕ್ಕ ಕೆಂಪಮ್ಮ ಎಲ್ಲಿದ್ರು, ಏನ್ ಕೆಲಸ ಮಾಡ್ತಿದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ, ಶಿವಕೆಂಪಯ್ಯ ಅಂತೇಳಿ. ಸರ್, ಅವತ್ತು ಚಿಕ್ಕ ಕೆಂಪಮ್ಮ ತಮ್ಮ ತಂದೆಯ ಜನ್ಮದಿನದ ಕಾರಣ ಧರ್ಮಸ್ಥಳಕ್ಕೆ ಹೋಗಿದ್ರು ಅನ್ನೋದನ್ನ ಹೇಳಿದ್ರು. ತಂದೆಯ ಜನ್ಮದಿನದ ದಿನಾಂಕ ಏನಾದ್ರು ತಮಗೆ ನೆನಪಿದೆಯಾ ಸರ್? ನೋಡಿ, ನಮ್ಮ ತಂದೆ ಇಯರ್ ಗೊತ್ತು. ನಮ್ಮ ತಂದೆ ಹೇಳಿದ್ರು ನನಗೆ. ಇನ್ನು ನಮ್ಮ ಹಳೆ ಮನೆಯಲ್ಲಿ ಅವ್ರ ಡೇಟ್ ಆಫ್ ಬರ್ತ್ ಒಂದು ತೊಲೆ ಮೇಲೆ ಬರ್ತಿದ್ರು. ಬಟ್ ನಾನು ಮರ್ತು ಬಿಡ್ತೀನಿ ಡೇಟ್ ಆಫ್ ಬರ್ತಿನ. ಬಟ್ ಅವ್ರು ಹುಟ್ಟಿದ್ದು 1932, 32ನೇ ಇಸ್ವಿಲಿ ಹುಡ್ತಾರೆ ಅವರು. ಬಟ್ ಅವರು 18/9/2004 ತೀರೋಗ್ತಾರೆ. ಆ ತೀರೋದಂತ ಸಂದರ್ಭದಲ್ಲಿ ಒಂದು ಕಾರ್ಡ್ ಮಾಡಿಸ್ತೀವಿ. ಆ ಕಾರ್ಡ್ ಅಲ್ಲಿ ಬರೀ ಡೇಟ್ ಆಫ್ ಡೆತ್ ಹಾಕ್ತಿವಿ. ಒಂದ್ ವೇಳೆ ನಮಗೆ ಗೊತ್ತಿದ್ರೆ, ಅವ್ರ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿದ್ರೆ ಈ ಕಾರ್ಡಲ್ಲಿ ಕೂಡ ಓಡಿಸ್ತಾ ಇದ್ದು. ಜನ್ಮ ದಿನಾಂಕ ಮತ್ತು ಮರಣ ದಿನಾಂಕ ಅಂತೇಳಿ ಪ್ರತಿಯೊಬ್ರು ಸಾಮಾನ್ಯವಾಗಿ ಜನನ ಮತ್ತು ಮರಣ 2 ದಿನಾಂಕನೂ ಕೂಡ ಹಾಕ್ತಾರೆ, ನಮ್ಮ ಹಿಂದೂ ಪದ್ಧತಿಯಲ್ಲಿ ವಾಡಿಕೆ. ಬಟ್ ಅವತ್ತು ನನಗೆ, ನಾನು ಮೊದಲನೇ ಮಗ, ತಂದೆಗೆ ಅವ್ರ ಜನ್ಮ ದಿನಾಂಕ ನನಗೆ ಗೊತ್ತಿದ್ರೆ ಆ ಜನ್ಮ ದಿನಾಂಕವನ್ನ ಈ ಕಾರ್ಡ್ ಅಲ್ಲಿ ನಾನು ಓಡಿಸ್ತಾ ಇದ್ದೆ. ನೀವು ಹೇಳ್ದಂಗೆ ಜನ್ಮ ದಿನಾಂಕ ನನಗೆ ಗೊತ್ತೇ ಇಲ್ಲ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಅವರ ಮರಣ ಏನಿದೆಯಲ್ಲ ಇದರಲ್ಲಿ ನೀವು ಅದನ್ನ ಹಾಕೂ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಹಾಕ್ತಿದ್ರೆ 9ನೇ ತಾರೀಕು, ಹಾಗಾದ್ರೆ ಚಿಕ್ಕ ಕೆಂಪಮ್ಮ ನಮ್ಮ ತಂದೆಯವರ ಜನ್ಮದಿನದ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಅವರು ಹೋಗೋರು, ನಾನು ಈಗ ಬಂದಿದ್ದೀನಿ ಅಂತೇಳಿ ಹೇಳಿದಂತಹ ಮೊದಲ ಮಾತು ಸುಳ್ಳ? ಸುಳ್ಳು, 100ಕ್ಕೆ 100ರಷ್ಟು ಸುಳ್ಳು. ಇವೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರುವಂತ ವಿಚಾರಗಳು. 8, 9, 10 ಆ 3 ದಿನಗಳು ಅವರು ನಾನೇ ಐ ವಿಟ್ನೆಸ್ ಅಂತೇಳಿ ಹೇಳಿದಂತಹ ಸೌಜನ್ಯ ಅಪಹರಣ ಪ್ರಕರಣಕ್ಕೆ ನಾನೇ ಐ ವಿಟ್ನೆಸ್ ಅಂತೇಳಿ ಹೇಳಿದ್ರಲ್ಲ, ಆ 3 ದಿನಾಂಕದ ತಾತ್ಪರ್ಯವನ್ನ ನಾವು ನೋಡೋಣ. ನೋಡಿ, 8ನೇ ತಾರೀಕು ಅವ್ರು ಡ್ಯೂಟಿ ಮಾಡಿರೋದ್ರ ಬಗ್ಗೆ ಸಹಿ ಮಾಡಿದ್ದಾರೆ. ಅಲ್ಲ, 8ನೇ ತಾರೀಕು ಅವ್ರ ಕರ್ತವ್ಯ ಮಾಡಿರೋದ್ರ ಬಗ್ಗೆ ಸಹಿ ಇದೆ. 9ನೇ ತಾರೀಕು ಸಹಿ ಮಾಡಿ ಅದು ಅಳಿಸ್ದಂಗೆ ಕಾಣಿಸ್ತಿದೆ. ಅದರಲ್ಲಿ ಮಧ್ಯಾಹ್ನದ ನಂತರ ಸಿಎಲ್ ಅಂತ ಹೊರಗಡೆ ಬರ್ತಿದ್ದಾರೆ, ಕಲಂ ಬಿಟ್ಟು ಹೊರಗಡೆ ಬರ್ತಿದ್ದಾರೆ. ಅಂದ್ರೆ ಮಧ್ಯಾಹ್ನದ ನಂತರ ಅಂತ ತಿದ್ದಿದ್ದಾರೆ. ತಿದ್ದಾದ್ಮೇಲೆ ಪಕ್ಕದಲ್ಲಿ ಸಿಎಲ್ ಅಂತ ಹಾಕಿದ್ದಾರೆ. 10ನೇ ತಾರೀಕು ಸಿಎಲ್ ಇದೆ. ಅಂದ್ರೆ 8, 9 ಸುಳ್ಳು. ನೋಡಿ ವೀಕ್ಷಕರೇ, ಇದು ಅವರು ಅಂಗನವಾಡಿಯಲ್ಲಿ ಕೆಲಸ ಮಾಡಿರುವಂತಹ ಹಾಜರಾತಿಯ ಪುಸ್ತಕ. ಯಾವ ತಿಂಗಳು? ಅಕ್ಟೋಬರ್ ತಿಂಗಳ ಹಾಜರಾತಿಯ ಪುಸ್ತಕ. ಅಕ್ಟೋಬರ್ನ 8, 9, 10 ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಅಂತೇಳಿ ಹೇಳುವಂತಹ ಈ ಚಿಕ್ಕ ಕೆಂಪಮ್ಮ ಅವರು ಅಕ್ಟೋಬರ್ 8ನೇ ತಾರೀಕು ಕೆಲಸ ಮಾಡಿರೋದ್ರ ಬಗ್ಗೆ ಹಾಜರಾತಿ ಪುಸ್ತಕದಲ್ಲಿ ಅವರದ್ದೇ ಸಹಿ ಇರೋದನ್ನ ತಾವು ನೋಡ್ತಾ ಇದ್ರಿ. ಫೇಕ್ ಡಾಕ್ಯುಮೆಂಟ್ ಅಲ್ಲ, ಇದು ಸರ್ಕಾರಿ
ಕಡತಗಳಲ್ಲಿ ಉಲ್ಲೇಖ ಆಗಿರುವಂತಹ ದಾಖಲೆ ಇದು. ಆ ದಾಖಲೆಯಲ್ಲಿ 8ನೇ ತಾರೀಕು ಅವರು ಕೆಲಸ ಮಾಡಿದ್ದಾರೆ, ಅವರ ಸಹಿ ಇದೆ. ಅದಾದ ನಂತರ 9ನೇ ತಾರೀಕು ನಾವು ಧರ್ಮಸ್ಥಳವನ್ನ ರೀಚ್ ಆಗಿದೆ, ದೇವಸ್ಥಾನದಲ್ಲಿ ದರ್ಶನ ಮಾಡಿದೆ ಅಂತೇಳಿ ಹೇಳುವಂತ ಚಿಕ್ಕ ಕೆಂಪಮ್ಮ ಬೆಳಿಗ್ಗೆ ಕೆಲಸ ಮಾಡಿ ಅಲ್ಲಿ ಹೊಡೆದು ಹಾಕಿದ್ದಾರೆ, ಅದನ್ನ ವೈಟರ್ ಅಲ್ಲಿ ತಿದ್ದಿದ್ದಾರೆ. ಅದಾದ ನಂತರ ಮಧ್ಯಾಹ್ನದ ನಂತರ CL ಪಡ್ಕೊಂಡಿದ್ದಾರೆ. ಬೆಳಿಗ್ಗೆ ಕೆಲಸ ಮಾಡಿ ಮಧ್ಯಾಹ್ನದ ನಂತರ ಧರ್ಮಸ್ಥಳಕ್ಕೆ ಹೋಗೋದಾದ್ರೂ ಕೂಡ ಅದು ಯಾವುದೋ ಹೆಲಿಕಾಪ್ಟರ್ ಅಥವಾ ಸ್ಪೆಷಲ್ ಜೆಟ್ ಅಲ್ಲಿ ಹೋದ್ರೆ ಮಾತ್ರ ಧರ್ಮಸ್ಥಳವನ್ನ ರೀಚ್ ಆಗಬಹುದೇ ಹೊರತು ಮಧ್ಯಾಹ್ನದ ನಂತರ ಅವರು 4 ಗಂಟೆ ಹೊತ್ತಿಗೆ ಸೌಜನ್ಯ ಅಪಹರಣ ಪ್ರಕರಣವನ್ನ ನೋಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಎರಡನೇ ಸುಳ್ಳು ಸತ್ಯ ಏನೋದು ಈಗ ನಿಮ್ಗೆ ಗೊತ್ತಾಗಿದೆ. 10ನೇ ತಾರೀಕು CL ಹಾಕಿದ್ದಾರೆ. ಆದ್ರೆ 10ನೇ ತಾರೀಕು ರಾತ್ರಿ 10ವರೆಗೆ ಸೌಜನ್ಯ ಡೆಡ್ ಬಾಡಿ ಸಿಗುತ್ತೆ, ಹೆಣವಾಗಿ ಸೌಜನ್ಯ ಅವಳ ದೇಹ ಸಿಗುತ್ತೆ. ಅಲ್ಲಿಗೆ ಚಿಕ್ಕ ಕೆಂಪಮ್ಮ ಹೇಳಿರುವಂತ ನಾನೇ ಪ್ರತ್ಯಕ್ಷದರ್ಶಿ ಅಂತೇಳಿ ಹೇಳಿರುವಂತ ಸುಳ್ಳುಗಳು ಈಗ ನಿಮ್ಗೆ ಒಂದೊಂದಾಗಿ ಬಯಲಾಗಿದೆ. ನೋಡಿ, ಹೇಳಿ ಸರ್, ಯಾಕೆ ಇವ್ರು ಹಿಂಗ್ ಮಾಡಿದ್ರು, ಯಾಕೆ ಸುಳ್ಳು ಹೇಳಿದ್ರು? ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. 2012 ಇಸ್ವಿಯಲ್ಲಿ ಈ ಘಟನೆ ನಡೀತು. 2025ರಲ್ಲಿ ಅಮ್ಮ ನಾನು ಐ ವಿಟ್ನೆಸ್ ಅಂತ ಹೇಳ್ತಿದ್ದಾಳೆ. 13 ವರ್ಷ ಇದಕ್ಕಿಂತ ಮೊದಲೇ ಅಥವಾ ಒಡನಾಡಿ ಸಂಸ್ಥೆ ಭೇಟಿ ಮಾಡುವ ಮೊದಲೇ ಯಾರಿಗಾರ ಹೇಳಿದಾರ? ಮತ್ತೆ ಇದೆಲ್ಲ ಕ್ರಿಯೇಟಿವ್ ಹಿಂದೂ ಧರ್ಮ ವಿರೋಧಿಗಳಿದಾರಲ್ಲ, ಆ ಸಂಘಟನೆಗಳ ಜೊತೆ ಸೇರ್ಕೊಂಡುಗಳು ಇಲ್ಲಿ ಷಡ್ಯಂತ್ರ ಮಾಡಿ ಇಲ್ಲೇರು ಸುಳ್ಳು ಆಪಾದನೆಗಳನ್ನ ಮಾಡ್ತಿದ್ದಾಳೆ. ಸರ್, ಏನಾದ್ರೂ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಇವ್ರು ಸುಳ್ಳು ಹೇಳಿದ್ರ, ಅಥವಾ ಇವ್ರ ಮನಸ್ಸಿನಲ್ಲಿ ಇದ್ದದ್ದೇ ಒಂದ್ ರೀತಿಯಲ್ಲಿ ದೇವರು ಧರ್ಮ ಈ ರೀತಿ ಅವರಿಗೆ ಆ ವಿಚಾರಗಳ ಬಗ್ಗೆ ಆಸಕ್ತಿ ಇರ್ಲಿಲ್ವಾ? ಯಾಕೆ ಅವ್ರು ಆ ರೀತಿ ಮಾಡಿದ್ರು ಅಂತ? ಸರ್, ಅಲ್ಲ, ಇದು ಆ ಪ್ರತಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನಿಗೂ ಆಸೆ ಆಕಾಂಕ್ಷೆಗಳಿರ್ತವೆ, ಅದು ಹಿಡಿತದಲ್ಲಿರ್ಬೇಕು. ಯಾರ ಆಸೆ ಆಮಿಷ ಒಡ್ಡಿ ಈ ತರ ಪ್ರಚೋದನೆ ಮಾಡಿರ್ಬೋದು ಅಂತ ನನಗನ್ಸುತ್ತೆ. ನೋಡಿ, ಆ ಮೂಲಕ ಒಂದು ಕ್ಲಾರಿಟಿ ಬಹುತೇಕ ನಿಮಗೆ ಸಿಕ್ಕಿದಂಗೆ ಕಾಣಿಸ್ತಾ ಇದೆ. ನನ್ನ ಹತ್ರ ದಾಖಲೆ ಇದೆ, ನಾನು ನೋಡಿದೆ, ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಎಲ್ಲ ಹೇಳುವಂತ ಚಿಕ್ಕ ಕೆಂಪಮ್ಮ ಅವರ ಅಸಲಿ ಮುಖ ಏನು, ಅವ್ರು ಹೇಳಿದಂತ ಸುಳ್ಳುಗಳು ಏನು ಅನ್ನೋದನ್ನ ಅವರ ಸಹೋದರ ವಿತ್ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡದ ಮುಂದೆ ತೆರೆದಿಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾನೇ ಕಣ್ಣಾರೆ ಕಂಡೆ, ಇವತ್ತು ಸೌಜನ್ಯ ಅನ್ನುವಂತ ಅಮಾಯಕ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಮಾಧ್ಯಮದ ಮುಂದೆ ಬಂದಿದ್ದೇನೆ, ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ, ಯಾರು ಅಂತ ಹೇಳಿ ಆರೋಪಿಗಳನ್ನ ಗುರುತಿಸ್ತೇನೆ ಅಂತ ಹೇಳಿ ಹೇಳಿದಂತ ಚಿಕ್ಕ ಕೆಂಪಮ್ಮ ಅವರು ಇವತ್ತು ಅವರು ಹೇಳದಂತ ಮಾತು ಸುಳ್ಳು ಅಂತ ಹೇಳಿ ಅವರ ಸಹೋದರನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಕೂಡ ಅವರ ಸಹೋದರ ಶಿವಕೆಂಪಯ್ಯ ಅವರು ನೀಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆಕೆ ಅಣ್ಣ ಬಿಚ್ಚಿಟ್ಟ ಅಸಲಿ ಸತ್ಯ ಏನು ಗೊತ್ತಾ? ಚಿಕ್ಕ ಕೆಂಪಮ್ಮ ಸಹೋದರ ಶಿವಕೆಂಪಯ್ಯ ಹೇಳಿದ್ದೇನು ಗೊತ್ತಾ? ಆಕೆ 2012 ಅಕ್ಟೋಬರ್ 9ರಂದು ಧರ್ಮಸ್ಥಳಕ್ಕೆ ಹೋಗೇ ಇಲ್ವಂತೆ. ಆಕೆ ಈಗ ಸುಳ್ಳು ಹೇಳ್ತಾ ಇದ್ದಾಳೆ ಅಂತೇಳಿ ಶಿವಕೆಂಪಯ್ಯ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಸತ್ಯ ಬಿಚ್ಚಿಟ್ಟ ಸಹೋದರ ಸುಮ್ಮನೆ ಹೇಳಿಲ್ಲ, ಅವರು ಬಾಯಿ ಮಾತಿಗೆ ಹೇಳಿಲ್ಲ, ದಾಖಲೆ ಸಮೇತ ಸತ್ಯ ಬಿಚ್ಚಿಟ್ಟಿದ್ದಾರೆ. ಅಂಗನವಾಡಿ ಕೆಲಸದಲ್ಲಿ ಅವರು ಇದ್ರು, ಅಂಗನವಾಡಿ ಕೆಲಸ ಅಂತೇಳಿ ಹೇಳಿದ್ರೆ ಅವರ ಹಾಜರಾತಿಯನ್ನ ಅವರಲ್ಲಿ ಪ್ರತಿದಿನ ಮಾಡಬೇಕಾಗತ್ತೆ. ಆ ಹಾಜರಾತಿ ಪುಸ್ತಕದಲ್ಲಿ ಅಕ್ಟೋಬರ್ 8ನೇ ತಾರೀಕು, ಅಕ್ಟೋಬರ್ 9ನೇ ತಾರೀಕು, ಅಕ್ಟೋಬರ್ 10ನೇ ತಾರೀಕು ಇದೇ 3 ದಿನ ಸೌಜನ್ಯ ಪ್ರಕರಣದಲ್ಲಿ ನಿರ್ಣಾಯಕ ದಿನಗಳು. ಅಂದ್ರೆ ಅವರನ್ನ ಕಿಡ್ನಾಪ್ ಆಗಿದ್ದು, ಆ ನಂತರ ಅಕ್ಟೋಬರ್ 9ನೇ ತಾರೀಕು ಕಿಡ್ನಾಪ್ ಆಯಿತು, ಅಕ್ಟೋಬರ್ 10ನೇ ತಾರೀಕು ಸೌಜನ್ಯ ಮೃತದೇಹ ಪತ್ತೆಯಾಗಿದ್ದು, ಇದೆಲ್ಲವೂ ಕೂಡ ಏನ್ ಪ್ರಸ್ತುತ ಇತ್ತಲ್ಲ. ಹಾಗಾದ್ರೆ ಹೋಗಿದ್ದೆ, ನೋಡಿದ್ದೆ, ಕಂಡಿದ್ದೆ, ನಾನೇ ಸಾಕ್ಷಿ, ನಾನೇ ಐ ವಿಟ್ನೆಸ್ ಅಂತೇಳಿ ಹೇಳಿದಂತ ಚಿಕ್ಕ ಕೆಂಪಮ್ಮ ಅವರ ಮಾತು ಸುಳ್ಳ? ಅದಕ್ಕೆ ಅವರ ಸಹೋದರ ಕೊಟ್ಟಂತ ಸಾಕ್ಷಿ ಏನು, ಸಹೋದರ ಹೇಳಿದಂತ ಸತ್ಯವೇನು, ಏನು ಅನ್ನೋದನ್ನ ನೋಡೋಣ ಬನ್ನಿ. ಚಿಕ್ಕ ಕೆಂಪಮ್ಮ ಅವರ ಸಹೋದರ ನನ್ನ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ, ಸತ್ಯ ಯಾವುದು ಅಂತ ಹೇಳಿ ಅವರೇ ಹೇಳ್ತಾರೆ. ವಿತ್ ಡಾಕ್ಯುಮೆಂಟ್ ಅವರೇ ನಿಮ್ ಮುಂದೆ ಒಂದೊಂದಾಗಿ ತೆರೆದಿರ್ತಾರೆ. ಅವತ್ತು ಚಿಕ್ಕ ಕೆಂಪಮ್ಮ ಎಲ್ಲಿದ್ರು, ಏನ್ ಕೆಲಸ ಮಾಡ್ತಿದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ, ಶಿವಕೆಂಪಯ್ಯ ಅಂತೇಳಿ. ಸರ್, ಅವತ್ತು ಚಿಕ್ಕ ಕೆಂಪಮ್ಮ ತಮ್ಮ ತಂದೆಯ ಜನ್ಮದಿನದ ಕಾರಣ ಧರ್ಮಸ್ಥಳಕ್ಕೆ ಹೋಗಿದ್ರು ಅನ್ನೋದನ್ನ ಹೇಳಿದ್ರು. ತಂದೆಯ ಜನ್ಮದಿನದ ದಿನಾಂಕ ಏನಾದ್ರೂ ತಮಗೆ ನೆನಪಿದೆಯಾ ಸರ್? ನೋಡಿ, ನಮ್ಮ ತಂದೆ ಇಯರ್ ಗೊತ್ತು.